about the Lord's Prayer. ಕರ್ತನ ಪ್ರಾರ್ಥನೆ ಕುರಿತು ನಾವೆಲ್ಲರೂ ತಿಳಿದುಕೊಂಡವರಾಗಿದ್ದಾರೆ. This is something which we have learned when we were small itself, or even in our schools we have heard the Lord's Prayer being recited. ನಮ್ಮ ಬಾಲ್ಯ ಜೀವನದಲ್ಲಿ ಈ ಒಂದು ಕರ್ತನ ಪ್ರಾರ್ಥನೆ ಪರೀಕ್ಷೆಗಳಾಗಿದೆ. ಮಾತ್ರಲ್ಲ, ಕೆಲವರು ಶಾಲೆಗಳಿಗೆ ಹೋಗ್ತಾ ಇದ್ದಾಗ ಶಾಲೆಯಲ್ಲಿ ಕೂಡ ಈ ಒಂದು ಕರ್ತನ ಪ್ರಾರ್ಥನೆ ಕಲಿಸಿಕೊಟ್ಟದ್ದು ನಮಗೆ ನೆನಪಿದೆ. And few days back, I guess Pastor too has spoken on Hallowed be thy name. Our Father in heaven, hallowed be thy name. ಹಾಗೆ ಇತ್ತೀಚೆಗಷ್ಟೇ ನಿಮ್ಮ ಸಭಾಪಾಲಕರು ಈ ಸಭೆಯಲ್ಲಿ ಕರ್ತನ ಪ್ರಾರ್ಥನೆ ಬಗ್ಗೆ ಪ್ರಸ್ತಾಪ ಮಾಡುತ್ತಾ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎನ್ನುವಂತಹ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. Today we shall go still further and we will read about your kingdom come, your will be done. ಈ ದಿವಸ ಅದೇ ಕರ್ತನ ಪ್ರಾರ್ಥನೆಯಲ್ಲಿ ಇನ್ನಷ್ಟು ನಾವು ಮುಂದಕ್ಕೆ ಸಾಗುವ ನಿನ್ನ ರಾಜ್ಯವು ಬರಲಿ ಮತ್ತು ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಈ ಲೋಕದಲ್ಲಿ ನೆರವೇರಲಿ ಆ ವಿಷಯದ ಕಡೆಗೆ ನಾವು ಬರುವ. Let's go to Romans chapter 14 verse 17. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದ 17ನೇ ವಾಕ್ಯಕ್ಕೆ ನಾವು ಹೋಗುವ. ರೋಮಾಪುರ 14:17. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ. For the kingdom of God is not eating and drinking, but righteousness, peace and joy in the Holy Spirit. ಇಲ್ಲಿ ಬರೆಯಲ್ಪಟ್ಟಿದೆ, ದೇವರ ರಾಜ್ಯವು ಅದು ತಿನ್ನುವುದು ಕುಡಿಯುವುದಲ್ಲ, ಬದಲಾಗಿ ನೀತಿಯಾಗಿದೆ, ಸಮಾಧಾನವಾಗಿದೆ ಮತ್ತು ಪವಿತ್ರಾತ್ಮದಲ್ಲಿರುವಂತಹ ಸಂತೋಷವಾಗಿದೆ. Your eating and drinking refers to earthly things. ಇಲ್ಲಿ ತಿನ್ನುವುದು ಕುಡಿಯುವುದು ಅದು ಭೂಸಂಬಂಧವಾದ ಸಂಗತಿಗಳ ಬಗ್ಗೆ ಮಾತನಾಡುತ್ತದೆ. But when we talk about righteousness, peace and joy in the Holy Spirit, it is spiritual things. It is spiritual fruits. ನೀತಿ, ಸಮಾಧಾನ ಮತ್ತು ಪವಿತ್ರಾತ್ಮದಲ್ಲಿರುವಂತಹ ಸಂತೋಷ ಇದು ಪರಲೋಕದ ಸಂಗತಿಗಳ ಬಗ್ಗೆ ಮಾತನಾಡುತ್ತದೆ. ಪವಿತ್ರಾತ್ಮದಿಂದ ಉಂಟಾಗುವ ಫಲಗಳ ಬಗ್ಗೆ ಮಾತನಾಡುತ್ತದೆ. So here you see in this world there are two types of kingdom if we see spiritually. ನಾವು ಆತ್ಮಿಕ ಲೋಕವನ್ನು ಗಮನಿಸುವಾಗ ಎರಡು ರಾಜ್ಯಗಳು ಇರುವುದನ್ನು ಸ್ಪಷ್ಟವಾಗಿ ನಾವು ಕಾಣುತ್ತೇವೆ. One is the kingdom of light, ಒಂದು ಬೆಳಕಿನ ರಾಜ್ಯ, another the kingdom of darkness. ಇನ್ನೊಂದು ಅಂಧಕಾರದ ರಾಜ್ಯ, ಕತ್ತಲೆಯ ರಾಜ್ಯ. As you know, kingdom of light is ruled by our God, our living God. ನಮಗೆ ಗೊತ್ತಿದೆ, ಬೆಳಕಿನ ರಾಜ್ಯ ನಮ್ಮ ಜೀವ ಸ್ವರೂಪದ ದೇವರ ಆಳ್ವಿಕೆಗೆ ಒಳಪಟ್ಟದ್ದಾಗಿದೆ. And the darkness, you know, by the evil one. ಮತ್ತು ಅಂಧಕಾರದ ರಾಜ್ಯ, ಅಂಧಕಾರದ ಅಧಿಪತಿ ಸೈತಾನರು ಆಳ್ತಾ ಇದ್ದಾರೆ. If you see in a kingdom, there is a king and there is a ruler. ಮತ್ತು ರಾಜ್ಯ ಎಂಬುದಾಗಿ ಹೇಳುವಾಗ ಅಲ್ಲಿ ಆಳ್ವಿಕೆ ನಡೆಸುವುದಕ್ಕೋಸ್ಕರ ಒಬ್ಬ ರಾಜನಿರ್ತಾನೆ, ಅಧಿಪತಿ ಇರ್ತಾರೆ. And we find the people or the subjects who are obedient or who follow the ruler. ಮತ್ತು ಅಲ್ಲಿ ರಾಜನಿಗೆ ಅಧೀನರಾಗಿ ವಿಧೇಯರಾಗಿ ಆತನ ನೇಮವನ್ನು ಪರಿಪಾಲಿಸುವಂತ ಪ್ರಜೆಗಳನ್ನು ಕೂಡ ಕಾಣ್ತೇವೆ. So here you see Jesus gives us certain command which we see in his word. ಇಲ್ಲಿ ನಮ್ಮ ರಾಜನಾಗಿರುವ ಯೇಸು ಕ್ರಿಸ್ತರು ಆತನ ತನ್ನ ವಾಕ್ಯಗಳ ಮೂಲಕವಾಗಿ ನಮಗೆ ಆತನ ಪ್ರಜೆಗಳಿಗೆ ಕೆಲವು ಆಜ್ಞೆಗಳನ್ನು ಕೊಡ್ತಾರೆ. And the sons of God or the children of God follow his command. ಮತ್ತು ದೇವರ ಪುತ್ರರಾಗಿದ್ದುಕೊಂಡು ಅಥವಾ ಆತನ ಕುಮಾರತೆಯರು ಮಕ್ಕಳಾಗಿದ್ದುಕೊಂಡು ಆತನ ಆಜ್ಞೆಗಳಿಗೆ ನಾವು ವಿಧೇಯರಾಗ್ತೇವೆ, ಅನುಸರಿಸ್ತೇವೆ. So where do we find the will of God? ನಾವು ದೇವರ ಚಿತ್ತ ಇಲ್ಲಿ ನಾವು ಕಂಡುಕೊಳ್ಳುತ್ತೇವೆ. You can find it in your hand itself. That's the word of God. ಅದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿ ನೀವು ಹಿಡಿದುಕೊಂಡಿರುವಂತ ದೇವರ ವಾಕ್ಯದಲ್ಲಿದೆ, ಸತ್ಯವೇದದಲ್ಲಿದೆ. And here you see in this Lord's Prayer which Jesus taught to his disciple, he says, "Thy will be done on earth as in heaven." ಮತ್ತು ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟಂತ ಈ ಕರ್ತನ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಈ ಲೋಕದಲ್ಲಿ ಅದು ನೆರವೇರಲಿ. Many times we think it's after death, either hell or heaven. ನಾವು ಯೋಚಿಸ್ತೇವೆ, ನಮ್ಮ ಮರಣ ನಂತರ ಒಂದು ಪರಲೋಕಕ್ಕೆ ಹೋಗ್ತೇವೆ, ಒಂದು ನರಕಕ್ಕೆ ಹೋಗ್ತೇವೆ ಎಂಬುದಾಗಿ, ಅದು ನಂತರದ ಸಂಗತಿ ಎಂಬುದಾಗಿ ಭಾವಿಸ್ತೇವೆ. But here the Lord teaches us that thy will should be done on earth as in heaven, and we the children of God can do it on earth. ಮತ್ತು ಇಲ್ಲಿ ಕರ್ತನು ಕಲಿಸಿಕೊಡುವ ಪ್ರಾರ್ಥನೆ ನೋಡ್ತೇವೆ, ಪರಲೋಕದಲ್ಲಿ ಆತನ ಚಿತ್ತ ಹೇಗೆ ನೆರವೇರುತ್ತಾ ಇದೆ ಅದು ಈ ಲೋಕದಲ್ಲಿ ನೆರವೇರಬೇಕು. ಅದು ನಾವು ಈ ಲೋಕದಲ್ಲಿ ಜೀವದಿಂದಿರುವಾಗಲೇ ಅದನ್ನು ಕಾಣಬೇಕು, ಅನುಭವಿಸಬೇಕು. We the children of God bring heaven on earth when we are obedient to the word of God. ನಾವು ದೇವರ ಮಕ್ಕಳಾಗಿದ್ದುಕೊಂಡು ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ
ಪರಲೋಕವನ್ನ ಈ ಭೂಲೋಕಕ್ಕೆ ತರುವರಾಗ್ತೇವೆ. It's not the people of the world who are ignorant of the word of God. ಅದು ಈ ಲೋಕದ ಜನರಿಂದ ಸಾಧ್ಯವಿಲ್ಲ, ಯಾಕಂದ್ರೆ ಅವರಿಗೆ ಈ ವಾಕ್ಯದ ಪರಿಚಯವಿಲ್ಲ, ಪರಿಜ್ಞಾನವಿಲ್ಲ. In this world, you find troubles, you find problems, you find different storms which attack your life. ಈ ಲೋಕದಲ್ಲಿ ನಾವು ನೋಡ್ತೇವೆ, ನಮ್ಮ ಜೀವಿತಕ್ಕೆ ತುಂಬಾ ಸಮಸ್ಯೆಗಳು ತರುವಂತ ಅನೇಕ ರೀತಿಯ ಸಂಕಟಗಳಿವೆ, ಬಾಧೆಗಳಿವೆ, ಉಪದ್ರವಗಳಿವೆ, ಕೊರತೆಗಳಿವೆ. Especially when we accept Jesus Christ as our Savior, whether you want it or you don't want it, you automatically come in the battlefield. ಬಹಳ ಮುಖ್ಯವಾಗಿ ನಾವು ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನಾಗಿ, ಒಡೆಯನಾಗಿ ನಾವು ಸ್ವೀಕಾರ ಮಾಡುವಾಗ, ನಿಮಗೆ ಇಷ್ಟ ಇರಬಹುದು, ಇಲ್ಲದೆ ಇರಬಹುದು, ನಾವೊಂದು ಆತ್ಮಿಕವಾದ ಯುದ್ಧದಲ್ಲಿ ತೊಡಗಿಸಿಕೊಳ್ಳಲಾಗ್ತೇವೆ. And we don't fight this battle physically. ಮತ್ತು ಈ ಒಂದು ಯುದ್ಧ ಅದು ಶಾರೀರಿಕವಾದದ್ದಲ್ಲ ಅಥವಾ ಭೌತಿಕವಾದದ್ದಲ್ಲ. If you go to 1 Corinthians 10, chapter 3 to 5, ಒಂದು 2 ಕೊರಿಂಥಿಯನ್ಸ್ 2 ಕೊರಿಂಥ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಳಗೆ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಗೊಂದಲಗಳನ್ನು ಕೆಳಗೆ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯುತ್ತೇವೆ. yeah, so for though we live in the world, we do not wage war as the world does. ನಾವು ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ, ಆದ್ರೆ ಈ ಲೋಕದವರು ಯಾವ ರೀತಿ ಯುದ್ಧ ಮಾಡುತ್ತಾರೆ ಆ ರೀತಿ ನಾವು ಯುದ್ಧ ಮಾಡ್ತಾ ಇಲ್ಲ. If you see how the wars are happening between countries, they use the physical things. ಇವತ್ತು ನಾವು ಗಮನಿಸ್ತೇವೆ, 2 ರಾಷ್ಟ್ರಗಳು ಪರಸ್ಪರ ವಿರುದ್ಧವಾಗಿ ಹೋರಾಡ್ತವೆ, ಯುದ್ಧ ಮಾಡ್ತವೆ. ಅವು ಈ ಲೋಕದ ಯುದ್ಧಾಯುಧಗಳನ್ನು ಅವರು ಉಪಯೋಗಿಸ್ತಾರೆ, ಹೋರಾಡ್ತಾರೆ. Even people use words to attack each other. ಮಾತ್ರವಲ್ಲ, ಜನರು ಕೂಡ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುವಾಗ ನಮ್ಮ ಬಾಯಿಯ ಮಾತುಗಳನ್ನು ಕೂಡ ಉಪಯೋಗಿಸ್ತಾರೆ. So but here he says, the weapons we fight are not the weapons of the world. On the contrary, they have divine power to demolish strongholds. ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ, ನಾವು ಉಪಯೋಗಿಸುವ ಆಯುಧಗಳು ಅದು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಅತ್ಯಂತ ಬಲಿಷ್ಠವಾಗಿವೆ ಮತ್ತು ಉನ್ನತವಾದ ಕೋಟೆಗಳನ್ನು ಕೆಳಗೆ ಹಾಕುವುದಕ್ಕೆ ಶಕ್ತವಾಗಿವೆ. So they are not physical weapons, they are spiritual weapons. ಅವುಗಳು ಪ್ರಾಪಂಚಿಕವಾದ ಅಥವಾ ಭೌತಿಕವಾದ ಯುದ್ಧಾಯುಧಗಳಲ್ಲ, ಬದಲಾಗಿ ಆತ್ಮಿಕ ಯುದ್ಧಾಯುಧಗಳು. We demolish arguments. ನಾವೆಲ್ಲ ಕುತರ್ಕಗಳನ್ನು ಕೂಡ ನಾವು ಕೆಳಗೆ ಹಾಕ್ತೇವೆ. You see, in our day-to-day life, every time we find in ourselves, sometimes we are arguing with one another. ನಾವು ಈ ಲೋಕದಲ್ಲಿ ನೋಡ್ತೇವೆ, ನಮ್ಮ ದೈನಂದಿನ ಜೀವಿತದಲ್ಲಿ ಕೆಲವು ಸಲ ಪರಸ್ಪರರೊಂದಿಗೆ ವಾದ ವಿವಾದ ಮಾಡುವಂತ ಸನ್ನಿವೇಶ ನಮಗೆ ಬರ್ತದೆ. Arguments come when each person wants to say that I am right, you are wrong. ವಾದ ವಿವಾದ ಯಾವಾಗ ಆಗ್ತದೆ ಕೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ ನಾನೇ ಸರಿ ನೀನು ತಪ್ಪು ಎಂಬುದಾಗಿ ಆ ಮನಸ್ಥಿತಿಗೆ ಬರುವಾಗ ವಾದ ಆಗ್ತದೆ, ವಿವಾದವಾಗ್ತದೆ. So we demolish arguments and every pretension that sets itself up against the knowledge of God. ನಾವೆಲ್ಲ ಕೋಟೆ ಕೊತ್ತಲಗಳನ್ನು ಮತ್ತು ದೇವ ಜ್ಞಾನಕ್ಕೆ ವಿರುದ್ಧವಾಗಿ ಏರಿಸಲ್ಪಟ್ಟಿರುವಂತ ಎಲ್ಲ ಕೊತ್ತಲಗಳನ್ನು ನಾವು ಕೆಳಗೆ ಹಾಕೋರಾಗಿದ್ದೇವೆ. We take captive every thought to make it obedient to Christ. ಮತ್ತು ಎಲ್ಲವನ್ನು ನಾವು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯುತ್ತೇವೆ. So if you remember, sometime back when we were doing Shekinah, this verse was very common. ನಿಮಗೆ ನೆನಪಾಗಬಹುದು, ನಮ್ಮ ಸುತ್ತಮುತ್ತ ಕೆಲವು ಸಭೆಗಳಲ್ಲಿ ಶೆಕಿನಾ ಎನ್ನುವಂತಹ 15 ದಿವಸಗಳ ತರಬೇತಿ ನಡೀತಾ ಇತ್ತು. ಆ ದಿವಸಗಳಲ್ಲಿ ಆ ತರಬೇತಿಯಲ್ಲಿ ಈ ವಾಕ್ಯ ಅತ್ಯಂತ ಪರಿಚಿತವಾಗಿತ್ತು. ಇದನ್ನ ಎಲ್ಲರೂ ಮತ್ತೆ ಮತ್ತೆ ಅರಿಕೆ ಮಾಡ್ತಾ ಇದ್ರು. When we used to do the troop meeting, we used to make use of this verse. ಮತ್ತು ಟ್ರೂಪ್ ಮೀಟಿಂಗ್ ಮಾಡುವಾಗಲೂ ಕೂಡ ಈ ವಾಕ್ಯವನ್ನು ಅರಿಕೆ ಮಾಡ್ತಾ ಇತ್ತು, ಉಪಯೋಗಿಸ್ತಾ ಇತ್ತು. Now we always need to keep this verse in mind and in our heart. ಮತ್ತು ಇವತ್ತು ಕೂಡ ನಾವು ಈ ವಾಕ್ಯವನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಬಾಯಲ್ಲಿ ಇಡುವುದು ಅವಶ್ಯಕವಾಗಿದೆ. Because in this world, when we live among the people, not just among the people, even in our own family, sometimes we find ourselves arguing. So we should that time take every thought captive and should see what is God's will and do that. ಇವತ್ತು ನಾವು ಕುಟುಂಬವಾಗಿ ಜೀವಿಸುವಾಗಲೂ ಕೂಡ ಕೆಲವು ಸಲ ನಮ್ಮ ನಡುವೆ ಘರ್ಷಣೆ ಆಗ್ತದೆ, ವಾದ ವಿವಾದಗಳಾಗ್ತದೆ. ಆಗ ನಮ್ಗೆ ಈ ವಾಕ್ಯ ನೆನಪಿಗೆ ಬರಬೇಕು. ಅಂತ ವಾದ ವಿವಾದಕ್ಕೆ ಕಾರಣವಾಗುವಂತ ಎಲ್ಲ ಆಲೋಚನೆಗಳನ್ನ ನಾವು ಕ್ರಿಸ್ತನ ನಾಮದಲ್ಲಿ ಕೆಳಗೆ ಹಾಕಬೇಕು, ಸೆರೆ ಹಿಡಿಯಬೇಕು. So now in the kingdom of light, truth prevails. ಮತ್ತು ಬೆಳಕಿನ ರಾಜ್ಯದಲ್ಲಿ ಕೇವಲ ಸತ್ಯವು ಮಾತ್ರ ನಿಲ್ತದೆ, ಜಯಿಸುತ್ತದೆ. And in the kingdom of darkness,
lies, deception, and false belief. ಕತ್ತಲೆಯ ಒಂದು ರಾಜ್ಯದಲ್ಲಿ ಸುಳ್ಳುಗಳು, ವಂಚನೆಗಳು, ಮೋಸಗಳು ಮಾತ್ರ ಗೆದ್ದು ಬರ್ತವೆ. So here the evil one always tries to deceive people in their mind. ಮತ್ತು ಕೆಡುಕನು ಯಾವಾಗಲೂ ನಮ್ಮನ್ನು ನಮ್ಮ ಮನಸ್ಸಿನಲ್ಲಿ ಮೋಸಗೊಳಿಸಲಿಕ್ಕೆ, ವಂಚಿಸಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತಾನೆ. The main place that the evil one always tries to attack is the mind of a person. ಮತ್ತು ಕೆಡುಕನು ನಮ್ಮ ಜೀವಿತದ ಮೇಲೆ ಆಕ್ರಮಣ ಮಾಡುವಾಗ ಅದನ್ನು ಉಪಯೋಗಿಸುವಂತ ಬಹಳ ಮುಖ್ಯವಾದ ಸ್ಥಳ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡ್ತಾನೆ. Before it comes out in action, first it makes root in the mind and heart. ನಮ್ಮ ಕೃತ್ಯಗಳಲ್ಲಿ, ಕಾರ್ಯಗಳಲ್ಲಿ ತೋರಿಕೊಳ್ಳೋದಕ್ಕಿಂತ ಮುಂಚೆ ಅದು ಮೊದಲು ನಮ್ಮ ಮನಸ್ಸಿಗೆ ಬರ್ತದೆ, ನಮ್ಮ ಹೃದಯಕ್ಕೆ ಬರ್ತದೆ. I just remember some time back a pastor was once telling a lady was sent towards him for counseling. ಒಂದು ಸಲ ಒಬ್ಬ ಪಾಸ್ಟರ್ ಹೇಳ್ತಾ ಇದ್ರು, ಆತ್ಮ ಸಮಾಲೋಚನೆಗೋಸ್ಕರ ಒಬ್ಬ ಸ್ತ್ರೀ ಅವರ ಬಳಿಗೆ ಬಂದಿದ್ರು. And the reason was she wanted to commit suicide. ಅವಳು ಆತ್ಮ ಸಮಾಲೋಚನೆಗೆ ಬಂದ ಉದ್ದೇಶ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಿರುವಂತ ಒಂದು ಕೆಟ್ಟ ಆಲೋಚನೆ ಅವಳ ಮನಸ್ಸಿಗೆ ಬಂದಿತ್ತು. And why did that thought come into his mind is because she felt that she is not beautiful. ಅವಳಿಗೆ ಆ ಒಂದು ಆಲೋಚನೆ ಯಾಕೆ ಬಂತು ಕೇಳಿದ್ರೆ, ನಾನು ಸುಂದರವಾಗಿಲ್ಲ ಎನ್ನುವಂತ ಒಂದು ಭಾವನೆ ಒಳಗೆ ಪದೇ ಪದೇ ಬರ್ತಾ ಇತ್ತು. So the pastor was just discussing that. At that time I was just thinking what could have been the reason for her to think like that. ಮತ್ತು ಪಾಸ್ಟರ್ ಆ ಸ್ತ್ರೀಯ ಕುರಿತಾಗಿ ಅವರು ಯೋಚಿಸ್ತಾ ಇದ್ರು, ಮತ್ತು ನಾನು ಕೂಡ ಯೋಚಿಸ್ತಾ ಇದ್ದೆ, ಈ ತರದ ಸಂಗತಿಗಳು ಅವಳ ಮನಸ್ಸಿಗೆ ಬರ್ಲಿಕ್ಕೆ ಏನ್ ಕಾರಣ ಆಗಿರ್ಬೋದು. It may be something, maybe when she was small, someone might have told her she's not beautiful. ಬಹುಶಃ ಬಾಲಕಿ ಆಗಿದ್ದಾಗ ಸುತ್ತಮುತ್ತ ಇರುವಂತ ಯಾರಾದ್ರೂ ಹೇಳಿರ್ಬೋದು, ನೀನು ಏನು ಚಂದ ಕಾಣ್ತಾ ಇಲ್ಲ, ಗುರುಪಿ ಆಗಿದ್ದೆ ಎಂಬುದಾಗಿ. And might be even in the society we see in the mass media and all, it's only if you look fair or if you have such height or something you are beautiful, otherwise you are not. Maybe through all those things that thought came into her mind. ಅಥವಾ ಇವತ್ತಿನ ಸಮಾಜ ಕೂಡ ಹಾಗೆ ಇದೆ, ಸಮೂಹ ಮಾಧ್ಯಮ ಕೂಡ ಹಾಗಿದೆ, ಇಷ್ಟು ಎತ್ತರ ಇದ್ರೆ, ಈ ತರ ಇದ್ರೆ ಆಗ ಮಾತ್ರ ನೀನು ಚಂದ ಕಾಣ್ತಿ, ನೀನು ಬೆಳ್ಳಗಿದ್ರೆ ಮಾತ್ರ ಚಂದ, ಇದ್ರೆ ಚಂದ ಅಲ್ಲ ಎಂಬುದಾಗಿ ಆ ರೀತಿಯ ಒಂದು ಮನಸ್ಥಿತಿಗಳು ಇದೆ. ಆ ಕಾರಣಕ್ಕಾಗಿ ಕೂಡ ಅವಳು ನೊಂದುಕೊಂಡಿರ್ಬೋದು. And might be she kept accepting that thought in her life. ಮತ್ತು ಈ ತಪ್ಪಾದ ಯೋಚನೆಗಳನ್ನ ನನ್ನ ಮನಸ್ಸಿನಲ್ಲಿ ಅವಳು ನಿರಂತರವಾಗಿ ಸ್ವೀಕಾರ ಮಾಡುತ್ತಾ ಬಂದಿರಬಹುದು. And when this thought you keep accepting it in your life and receiving it in your life, it creates a stronghold. ಮತ್ತು ಇಂಥ ನಕಾರಾತ್ಮಕವಾದ ಯೋಚನೆಗಳನ್ನ ನಿರಂತರವಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಸ್ವೀಕಾರ ಮಾಡ್ತಾ ಇರುವಾಗ ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಉನ್ನತವಾದ ಕೋಟೆಯಾಗಿ ನಿರ್ಮಿಸಲ್ಪಡುತ್ತದೆ. And finally it results in negative fruit or action. ಮತ್ತು ಅಂತಿಮವಾಗಿ ಅದು ನಕಾರಾತ್ಮಕವಾದ ಒಂದು ಕ್ರಿಯೆಯಲ್ಲಿ ಅಥವಾ ನಕಾರಾತ್ಮಕವಾದ ಫಲಿತಾಂಶದಲ್ಲಿ ಒಂದು ಮುಕ್ತಾಯವಾಗ್ತದೆ. And this lie can only be dismantled through the truth of the word of God. ಮತ್ತು ಇಂತಹ ಸುಳ್ಳುಗಳನ್ನ ನಾವು ನಾಶಪಡಿಸಲಿಕ್ಕೆ ದೇವರ ವಾಕ್ಯವೆಂಬ ಸತ್ಯದ ಮೂಲಕವಾಗಿ ಮಾತ್ರ ಸಾಧ್ಯ ಇದೆ. I don't know whether she was a believer or not. Even if she was a believer, she kept accepting the lies instead of the truth of the word of God. ಆ ಸಹೋದರಿ ವಿಶ್ವಾಸಿಯೋ ಅವಿಶ್ವಾಸಿಯೋ ನನಗೆ ಗೊತ್ತಿಲ್ಲ, ಆದ್ರೆ ವಿಶ್ವಾಸಿ ಆಗಿದ್ರು ಕೂಡ ಇಂಥ ನಕಾರಾತ್ಮಕವಾದ ಆಲೋಚನೆಗಳಿಗೆ ಮತ್ತೆ ಮತ್ತೆ ಎಡವಿ ಕೊಡುವಾಗ ಸತ್ಯವು ಮರೆಮಾಚಲ್ಪಡುತ್ತದೆ, ಸುಳ್ಳು ಎಂದು ಬರುತ್ತದೆ. Because in Psalms 139:4 it says, ಕೀರ್ತನೆ 139:4 ಹೀಗೆ ಬರೆಯಲ್ಪಟ್ಟಿದೆ, I praise you because I am fearfully and wonderfully made. ಅಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಿರ್ಮಿಸಿದ್ದಿ. This is something which she should have accepted instead of the lies which is being or deception which was being spoken around. ನನ್ನ ಸುತ್ತಮುತ್ತಲು ಈ ತರದ ವಂಚಿಸುವ ಮಾತುಗಳು ಹೇಳಲ್ಪಡುವಾಗ ದೇವರ ವಾಕ್ಯ ನನ್ನ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಅದನ್ನು ಅವಳು ಸ್ವೀಕಾರ ಮಾಡೋದು ಬಹಳ ಅಗತ್ಯವಾಗಿತ್ತು. And this lady, she was not a young lady, mind you, she was grown up. She had grown up children who were working in school, and she carried on this thought all throughout her life. ಮತ್ತು ಈ ತರ ಕೆಟ್ಟ ನಿರ್ಧಾರಕ್ಕೆ ಬಂದಂತ ಒಂದು ಸಹೋದರಿ, ಅವಳು ಯೌವನಸ್ಥಳಲ್ಲ, ಅವಳಿಗೆ ಬೆಳೆದು ಬಂದ ಮಕ್ಕಳಿದ್ದಾರೆ, ಆದಾಗಿ ಕೂಡ ಅವಳು ಆತನ ಆಲೋಚನೆಗೆ ಬಂದಾಳೆ. ಯಾಕಂದ್ರೆ ಜೀವಮಾನ ಪರ್ಯಂತರ ಇದನ್ನೇ ಅವಳು ಸ್ವೀಕಾರ ಮಾಡ್ತಾ ಒಪ್ಪಿಕೊಳ್ತಾ ಬಂದಾಳೆ. Instead of looking at the blessings what God has gifted her, she could not see that because her eyes was blinded with the deception. ಅವಳು ದೇವರು ತನ್ನ ಜೀವಿತದಲ್ಲಿ ಸುರಿಸಿರುವಂತ ಆಶೀರ್ವಾದಗಳ ಮೇಲೆ ಕಣ್ಣಿಡಬಹುದಾಗಿತ್ತು, ಆದ್ರೆ ಸೈತಾನನು ಹಾಕಿದ ಈ ಸುಳ್ಳುಗಳ ನಿಮಿತ್ತವಾಗಿ ಅದನ್ನೆಲ್ಲ ಕಾಣದ ಹಾಗೆ ಅವಳ ಕಣ್ಣುಗಳು ಬಂದಾಗಿತ್ತು. So we too are in the world. ನಾವು ಕೂಡ ಈ ಲೋಕದಲ್ಲಿದ್ದೇವೆ. And when we are in the world, when we are working among people in the world,
there are enough and more times when evil or deception can come towards us. ನಾವು ಈ ಲೋಕದಲ್ಲಿ ಇರುವಾಗ, ಲೋಕದ ಜನರ ನಡುವಿನಲ್ಲಿ ನಮ್ಮ ಜೀವನ ಸಂಬಂಧ ವ್ಯವಹಾರ ಇಟ್ಟುಕೊಳ್ಳುವಾಗ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕೂಡ ಇಂಥ ಸುಳ್ಳಾದ ಸಂಗತಿಗಳು ಆಕ್ರಮಣ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. And if the word is not within you, you too could be carried away by the light. ಮತ್ತು ನಿಮ್ಮ ಒಳಗಡೆ ದೇವರ ವಾಕ್ಯ ಸಮೃದ್ಧಿಯಾಗಿ ಇಲ್ಲವಾಗಿದ್ರೆ ಇಂಥ ಸುಳ್ಳುಗಳಿಂದ ನೀವು ಕೂಡ ಕೊಚ್ಚಿ ಹೋಗುವಂತ ಅಪಾಯ ಇದೆ. So let's go to Luke chapter 17, 20 to 21. ನಾವು ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 21, 22 ವಾಕ್ಯ ನೋಡುವ. ಲೂಕನ ಸುವಾರ್ತೆ 17, 21, 22. The kingdom of God does not come with observation, nor will they say, see here or see there, for indeed the kingdom of God is within you. ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಈಗೋ ಇಲ್ಲಿ ಇದೆ ಅಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿ ಅದೇ ಅಂತ ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟರು. When we know the will of God and when we keep obeying the will of God and walking in His light and truth, the kingdom of God is within you. ದೇವರ ಚಿತ್ತವನ್ನು ಅರಿತುಕೊಂಡವರಾಗಿ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ವಿಧೇಯತೆಯಿಂದ ನಾವು ನಡೆಯುವಾಗ, ಸತ್ಯದಲ್ಲಿ ನೆಲೆಗೊಳ್ಳುವಾಗ ದೇವರ ರಾಜ್ಯ ಅದು ನಮ್ಮ ಒಳಗಡೆ ಇರ್ತದೆ. It's not like in the worldly terms we see when the king arrives, there is a procession and the kingdom of God, or kingdom of a king being coming like that. ಲೋಕದಲ್ಲಿ ನಾವು ನೋಡ್ತೇವೆ, ಯಾರೊಬ್ಬ ರಾಜನು ಬರುವಾಗ, ಅಧಿಪತಿ ಬರುವಾಗ ಅಲ್ಲಿ ದೊಡ್ಡ ಒಂದು ಮೆರವಣಿಗೆ ಇರ್ತದೆ, ಅಲ್ಲಿಂದ ಸಮಾರಂಭಗಳು ಇರ್ತವೆ. ಅದು ಆ ರೀತಿಯಾದದ್ದಲ್ಲ, ಅದು ನಮ್ಮೊಳಗೆ ಯಾವಾಗ ಇರುವಂತದ್ದಾಗಿದೆ. Are we willing that God builds His kingdom in us? ದೇವರು ನಮ್ಮೊಳಗೆ ತನ್ನ ರಾಜ್ಯವನ್ನು ಕಟ್ಟುತ್ತಾನೆ ಎಂಬುದಾಗಿ ನಾವು ನಂಬುತ್ತೇವೆ. For that we need to submit to His will. ಮತ್ತು ಇದು ಸಾಧ್ಯ ಆಗ್ಬೇಕಾದ್ರೆ ಆತನ ಚಿತ್ತಕ್ಕೆ ನಾವು ನಮ್ಮನ್ನೇ ಒಪ್ಪಿಸಿಕೊಡ್ಬೇಕಾಗಿದೆ. And as we have already read earlier, we cannot win this battle physically. ಮತ್ತು ಈಗಾಗಲೇ ನಾವು ಓದಿದ ವಾಕ್ಯ, ನಾವು ಶಾರೀರಿಕವಾಗಿ ಅಥವಾ ಭೌತಿಕವಾಗಿ ಈ ಯುದ್ಧದಲ್ಲಿ ಜಯಿಸಲಿಕ್ಕೆ ಸಾಧ್ಯವಿಲ್ಲ. For this we need to crucify the flesh. ಇದಕ್ಕೋಸ್ಕರ ನಮ್ಮ ಶರೀರ ಭಾವವನ್ನ ನಾವು ಕ್ರೂಜಿಗೆ, ಶಿಲುಬೆಗೆ ಹಾಕುವುದು ಅವಶ್ಯಕವಾಗಿದೆ. We need to carry the cross ಮತ್ತು ಆ ಶಿಲುಬೆಯನ್ನು ಹೊತ್ತುಕೊಂಡು ನಾವು ನಡೆಯಬೇಕಾಗಿದೆ and walk in the spirit. ಮತ್ತು ಆತ್ಮದಲ್ಲಿ ನಡೆಯಬೇಕಾಗಿದೆ. So if you know, we are spiritual beings. ನಾವು ಆತ್ಮಿಕ ಮನುಷ್ಯರು ಎಂಬುದಾಗಿ ನಾವು ನೆನಪಿಟ್ಟುಕೊಳ್ಳಬೇಕು. In this earth we have the bodily form which is visible. ನಾವು ಇವತ್ತು ಈ ದೇಹದಲ್ಲಿ ವಾಸ ಮಾಡ್ತಾ ಇದ್ದೇವೆ, ಇದು ನಮ್ಮ ಕಣ್ಣಿಗೆ ಸದೃಶವಾಗಿ ಕಾಣುತ್ತದೆ. The actual you is not the you which you see physically, it's a spirit. ಆದ್ರೆ ನಿಜವಾದ ನೀನು ಯಾರು ಕೇಳಿದ್ರೆ ನಿನ್ನ ಕಣ್ಣಿಗೆ ಕಾಣುವಂತ ಈ ದೇಹವಲ್ಲ, ಆದ್ರೆ ನಿನ್ನ ಒಳಗಡೆ ಆಂತರದಲ್ಲಿರುವಂತ ಆ ಮನುಷ್ಯರು. And the word of God says we need to worship God in spirit and in truth. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಾವು ನಮ್ಮ ದೇವರನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕೆಂಬುದಾಗಿ. And God is spirit. ದೇವರು ಆತ್ಮನಾಗಿದ್ದಾರೆ. And we are made in the image of God. ಮತ್ತು ನಾವು ಆತನ ಸಾರೂಪ್ಯದಲ್ಲಿ ಆತನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ. And to win the battles in life, we need to walk in the spirit. ಮತ್ತು ಈ ಲೋಕದ ಯುದ್ಧದಲ್ಲಿ ಜಯಿಸಬೇಕಾದ್ರೆ ನಾವು ಆತ್ಮದಲ್ಲಿ ನಾವು ನಡೆಯಬೇಕಾಗಿದೆ. So let's go to Galatians chapter 5 verse 24-25. ಗಲಾತ್ಯ 5ರಲ್ಲಿ 24-25 ವಾಕ್ಯ ನಾವು ಗಮನಿಸುವ. ಗಲಾತ್ಯ 5, 24-25. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಆತ್ಮರಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನ ಅನುಸರಿಸಿ ನಡೆಯೋಣ. So those who are Christ have crucified the flesh with its passion and desire. ಇಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತ ಯೇಸುವಿನವರು ಎಂಬುದಾಗಿ ಯಾರು ಹೇಳಿಕೊಡ್ತಾರೆ, ಅವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದ್ದಾರೆ. Let's check ourselves. Are we truly in Christ? ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳುವ, ನಾವು ನಿಜವಾಗಿಯೂ ಕ್ರಿಸ್ತನಲ್ಲಿದ್ದೇವಾ, ಕ್ರಿಸ್ತ ಯೇಸುವಿನವರಾಗಿದ್ದೇವಾ? Or is our worldly desire ruling us? ಅಥವಾ ಲೌಕಿಕವಾದ ಆಸ್ತಿ ಆಕಾಂಕ್ಷೆಗಳೇ ನಮ್ಮ ಜೀವಿತವನ್ನ ಆಳುತ್ತಿವೆಯಾ? If we live in the spirit, let us also walk in the spirit. ಅಲ್ಲಿ ಬರೆಯಲ್ಪಟ್ಟಿದೆ, ನಾವು ಆತ್ಮದಿಂದ ಜೀವಿಸುತ್ತಾ ಇರುವುದು ಹೌದಾಗಿದ್ರೆ ಆತ್ಮದನ್ನೇ ಅನುಸರಿಸಿ ನಾವು ನಡೆಯೋಣ. We can also go to Matthew chapter 16 verse 24. ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯದ 24ನೇ ವಚನವನ್ನು ಕೂಡ ನಾವು ಗಮನಿಸುವ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದ್ರೆ,
ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. So here then Jesus told his disciple, if anyone would come after me, let him deny himself. ಯೇಸು ಹೇಳ್ತಾ ಇದ್ದಾರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಲಿ. Take up his cross and follow me. ತನ್ನ ಶಿಲುಬೆಯನ್ನು ಹೊತ್ತುಕೊಂಡವನಾಗಿ ನನ್ನ ಹಿಂದೆ ಬರಲಿ. Because we see in the Bible, the flesh is always at war with the spirit. ಯಾಕಂದ್ರೆ ಸತ್ಯವಿದ್ದು ನಾವು ಅದರಲ್ಲಿ ನಾವು ಮತ್ತೆ ಮತ್ತೆ ನೋಡ್ತೇವೆ, ನಮ್ಮ ರಕ್ತ ಮಾಂಸವು ಆತ್ಮದೊಂದಿಗೆ ಪರಸ್ಪರ ಹೋರಾಡ್ತದೆ. Many times we give more importance for our body. ಎಷ್ಟೋ ಸಾರಿ ನಮ್ಮ ಶರೀರ ಭಾವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನಾವು ಕೊಡ್ತೇವೆ. We forget to feed our spirit. ನಾವು ನಮ್ಮ ಆತ್ಮಕ್ಕೆ ಆಹಾರ ಕೊಡುವುದನ್ನು ನಾವು ಮರೆತು ಬಿಡ್ತೇವೆ. And what does the spirit feed with? ಮತ್ತು ನಮ್ಮ ಆತ್ಮಕ್ಕೆ ನಾವು ಏನು ಪೋಷಣೆ ಕೊಡ್ತಾ ಇದ್ದೇವೆ, ಏನು ಆಹಾರ ಕೊಡ್ತಾ ಇದ್ದೇವೆ? It's only the word of God, the time spent in the presence of God. ಆತ್ಮಕ್ಕೆ ಕೊಡುವಂತ ಪೋಷಣೆ ಯಾವ್ದು ಹೇಳಿದ್ರೆ ಅದು ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದು ಮತ್ತು ಆತನ ಪ್ರಸನ್ನತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂತದ್ದು. ಇಷ್ಟನ್ನೇ ನಾವು ಮಾಡಬೇಕಾಗಿದೆ, ಬೇರೆ ರೀತಿಯಲ್ಲಿ ಆತ್ಮದ ಪೋಷಣೆ ಆಗುವುದಿಲ್ಲ. So what is the will of God? ದೇವರ ಚಿಂತೆ ಏನಾಗಿದೆ? If you want to know what's the will of God, we need to open our Bible, read, meditate and grow in it. ದೇವರ ಚಿತ್ತ ತಿಳಿದುಕೊಳ್ಳಬೇಕೆಂಬುದಾಗಿ ನಿಮಗೆ ಆಸಕ್ತಿ ಇರುವುದಾದ್ರೆ ನಮ್ಮ ಸತ್ಯವೇದವನ್ನು ನಾವು ದಿನಾಲು ತೆರಿಬೇಕು, ಅದನ್ನು ಓದಬೇಕು, ಅಧ್ಯಯನ ಮಾಡಬೇಕು, ಧ್ಯಾನ ಮಾಡಬೇಕು ಮತ್ತು ಆ ವಾಕ್ಯದಲ್ಲಿ ಇದೇ ದಿನ ಬೆಳೆದು ಬರಬೇಕು. We need to make the right choice of following it. ನಾವು ಆ ವಾಕ್ಯಗಳನ್ನ ನಾನು ಅನುಸರಿಸುತ್ತೇನೆ, ಕೈಗಳು ನಡೀತೇನೆ ಎನ್ನುವಂತ ಸರಿಯಾದ ಆಯ್ಕೆ ಕೂಡ ನಾವು ಮಾಡಿಕೊಡ್ಬೇಕು. When God's word is alive in us, we can fight the enemy. ದೇವರ ವಾಕ್ಯ ನಮ್ಮಲ್ಲಿ ಸಜೀವವಾಗಿರುವಾಗ ಮಾತ್ರವೇ ನಾವು ನಮ್ಮ ವಿರೋಧವಾಗಿ ಹೋರಾಡಲಿಕ್ಕೆ ಸಾಧ್ಯವಾಗ್ತದೆ. And it's only when we follow the light and walk in the light and follow the will of God, we can experience the light of God and we can spread it to others. ನಾವು ದೇವರ ಬೆಳಕಿನಲ್ಲಿ ಜೀವಿಸುವಾಗ, ದೇವರ ಬೆಳಕಿನಲ್ಲಿ ನಡೆಯುವಾಗ ಆಗ ಮಾತ್ರವೇ ನಮ್ಮ ಜೀವಿತದಲ್ಲಿ ದೇವರ ಪ್ರಸನ್ನತೆ, ಬೆಳಕನ್ನ, ಮಹಿಮೆಯನ್ನ ಅನುಭವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. So let us check ourselves. ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವ. Are we led by the spirit or by the flesh? ನಾವು ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೇವಾ ಅಥವಾ ನಮ್ಮ ಶರೀರ ಭಾವವು ನಮ್ಮನ್ನು ನಡೆಸ್ತಾ ಇದೆಯಾ? Because anyone, I am not perfect, even me, when we are in the world, when the people of the world talk something, we also try to respond in the flesh. ಅದನ್ನು ಸೇರಿ ಯಾರು ಕೂಡ ಪರಿಪೂರ್ಣರಲ್ಲ ಮತ್ತು ನಾವು ಈ ಲೋಕದಲ್ಲಿ ಇದ್ದೇವೆ. ಲೋಕದ ಜನರು ಏನಾದರೂ ಕೆಟ್ಟದಾಗಿ ಮಾತನಾಡುವಾಗ ಎಷ್ಟೋ ಸಾರಿ ನಾವು ಅದೇ ರೀತಿಯಾಗಿ ಪ್ರತ್ಯುತ್ತರ ಕೊಡಬೇಕೆನ್ನುವಂತ ಒಂದು ಪ್ರೇರಣೆ ಕೂಡ ನಮಗೆ ಕೂಡ ಆಗ್ತದೆ. Let's heed to the word of the Holy Spirit and follow it. ಆದ್ರೆ ನಾವು ಪರಿಶುದ್ಧಾತ್ಮನಿಗೆ ಅದರ ಆಲೋಚನೆಗಳಿಗೆ ಕಿವಿಗೊಡುವ ಮತ್ತು ಅದರ ಪ್ರಕಾರ ನಡೆಯುವ. Because sometimes the Holy Spirit reminds us what is the will of God. ಯಾಕಂದ್ರೆ ಅನೇಕ ಸಲ ಪರಿಶುದ್ಧಾತ್ಮರು ದೇವರ ಚಿತ್ತ ಏನೆಂಬುದಾಗಿ ನಮಗೆ ನೆನಪಿಸುತ್ತಾ ಇರ್ತಾರೆ. And let us not grieve the Holy Spirit. ಮತ್ತು ಪವಿತ್ರಾತ್ಮನನ್ನು ಎಂದಿಗೂ ನಾವು ದುಃಖಪಡಿಸುವುದು ಬೇಡ. Many times we do things and we think that is proper in our sight. ಆದ್ರೆ ಅನೇಕ ಸಲ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ, ಆದ್ರೆ ಅದು ನಮ್ಮ ಸ್ವಂತ ದೃಷ್ಟಿಗೆ ಮಾತ್ರ ಸರಿಯಾಗಿರ್ತದೆ. We should see whether is it acceptable to God. ಆದ್ರೆ ನಾವು ಗಮನಿಸಬೇಕಾದ ಏನು ಹೇಳಿದ್ರೆ ನಾವು ಮಾಡುವ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಅದು ಯೋಗ್ಯವಾಗಿದೆಯಾ, ಸ್ವೀಕಾರ ಯೋಗ್ಯವಾಗಿದೆಯಾ? Is this what God wants me to do? ದೇವರು ನನ್ನಿಂದ ಇದನ್ನೇ ಬಯಸ್ತಾ ಇದ್ದಾರೆ. What I am doing, is it pleasing God? ನಾವು ಏನ್ ಮಾಡ್ತಾ ಇದ್ದೇವೆ ಅದು ದೇವರಿಗೆ ಸಂತೋಷ ಕೊಡ್ತಾ ಇದೆಯೋ? Is it building the kingdom of God? ಇದು ದೇವರ ರಾಜ್ಯವನ್ನ ಕಟ್ಟುತ್ತಾ ಇದೆಯಾ? This is what we need to always think, meditate about. ಇದನ್ನು ನಾವು ಎಲ್ಲ ಸಮಯದಲ್ಲಿ ಆಲೋಚಿಸಬೇಕು ಮತ್ತು ಧ್ಯಾನಿಸಬೇಕು. So let's pray that the kingdom of God is first built in us and then we spread it all around us. ಅದನ್ನು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಮೊದಲು ದೇವರ ರಾಜ್ಯ ನಮ್ಮೊಳಗೆ ಕಟ್ಟಲ್ಪಡಬೇಕು ಮತ್ತು ನಮ್ಮ ಮೂಲಕವಾಗಿ ದೇವರ ರಾಜ್ಯ ಎಲ್ಲೆಡೆ ಹಬ್ಬಬೇಕು. Because everywhere you see, it's dark. ಇವತ್ತು ನಾವು ಎಲ್ಲಿ ನೋಡಿದ್ರು ಕೂಡ ನೋಡ್ತೇವೆ, ಎಲ್ಲ ಕಡೆ ಕತ್ತಲೆ ಆವರಿಸಿದೆ, ಅಂಧಕಾರ ಕವಿದಿದೆ. We are the light. ಆದ್ರೆ ನಾವು ಬೆಳಕಾಗಿದ್ದೇವೆ. Let the fire in us keep burning. ನಮ್ಮೊಳಗಿರುವಂತಹ ಒಂದು ಬೆಂಕಿ, ಅಗ್ನಿ ಅದು ನಿರಂತರವಾಗಿ ಉರಿಯುತ್ತಾ ಇರಬೇಕು. One day I was just surprised as I was watching a video. ಒಂದು ದಿವಸ ನಾನು ಒಂದು ವಿಡಿಯೋವನ್ನ ಗಮನಿಸ್ತಾ ಇದ್ದೆ. I was just checking a place where we were supposed to go. How is it? Whether it's good or not. ಆ ಒಂದು ಸ್ಥಳಕ್ಕೆ ನಾವು ಹೋಗ್ಬೇಕಾಗಿತ್ತು. ಅದು ನಾವು ಹೋಗ್ಬೋದಾದ ಸ್ಥಳವೋ ಹೌದಾ ಅಲ್ವಾ ಎಂಬುದಾಗಿ ನನಗೆ ಅದು ಪರಿಶೀಲಿಸಬೇಕಾಗಿತ್ತು. ಅದಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದೆ. As I was seeing the place look good,
ನಾನು ಗಮನಿಸ್ತಾ ಇರುವಾಗ ಆ ಸ್ಥಳ ತುಂಬಾ ಚೆನ್ನಾಗಿ ಕಾಣುತ್ತೆ, but something didn't sound right. ಆದ್ರೆ ಅದು ಅಷ್ಟು ಸರಿ ಅಂತ ನನಗೆ ಅನಿಸ್ಲಿಲ್ಲ. A music was played in the video. ಆ ವಿಡಿಯೋದಲ್ಲಿ ಒಂದು ಸಂಗೀತ ಹಿನ್ನೆಲೆಯಲ್ಲಿ ಕೇಳಿಸಲ್ಪಡ್ತಾ ಇತ್ತು. That caught my attention. ಆ ಒಂದು ಸಂಗೀತದ ಕಡೆ ನಾನು ಗಮನ ಕೊಟ್ಟೆ. And I saw the heading. It was the Demon Kingdom. ಮತ್ತು ಅಲ್ಲಿ ಒಂದು ಶೀರ್ಷಿಕೆ ಕೂಡ ಹಾಕಲ್ಪಟ್ಟಿತ್ತು, ಸೈತಾನನ ರಾಜ್ಯ ಎಂಬುದಾಗಿ. And in that, the lyrics were opposite of the Lord's Prayer. ಮತ್ತು ಆ ಒಂದು ಹಾಡಿನಲ್ಲಿರುವಂತ ಸಾಹಿತ್ಯ ಅಥವಾ ಭಾಷೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಯಾಗಿತ್ತು. If it said, Our Father in heaven, hallowed be thy name, thy kingdom come, thy will be done. Over there it was opposite, my kingdom come. ಕರ್ತನ ಪ್ರಾರ್ಥನೆಯಲ್ಲಿ ಅವರು ಹೇಳಿದ್ದಾರೆ, ನಿನ್ನ ನಾಮ ಪರಿಶುದ್ಧವಾಗಿ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ಪರಲೋಕದ ಚಿತ್ತ ನೆರವೇರುವ ಪ್ರಕಾರ ಈ ಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಆ ರೀತಿ ಇದ್ರೆ ಆ ಹಾಡಿನಲ್ಲಿ ಇರುವಂತಹ ಸಂಗತಿಗಳು ಇಲ್ಲಿ ನನ್ನ ರಾಜ್ಯವು ಬರಲಿ, ನನ್ನ ಚಿತ್ತ ನೆರವೇರಲಿ, ಆ ರೀತಿ ವಿರುದ್ಧವಾದ ಸಂಗತಿಗಳಿತ್ತು. So this is something which is happening. If you know, I don't know whether you are aware of that. There are demonic churches, there are demonic Bibles also. Even once when I was searching Bible for my son to purchase, I came across a demonic Bible and I thought no one might be reading that. But if you see down, there is full reviews. There are people those who are reading that. So we, the children of God, are the children of light. So we should be aware of that. ನಿಮ್ಮ ಗಮನಕ್ಕೆ ಬಂದಿದೆಯಲ್ಲೂ ಗೊತ್ತಿಲ್ಲ, ಆದ್ರೆ ಇವತ್ತು ಲೋಕದಲ್ಲಿ ಸೈತಾನನ ಸಭೆಗಳು ಕೂಡ ಇವೆ, ಸೈತಾನನ ಆರಾಧಿಸುವಂತ ಸಭೆಗಳಿವೆ. ಮಾತ್ರವಲ್ಲ, ಸೈತಾನಿಗೆ ಸಂಬಂಧಪಟ್ಟ ಶ್ರದ್ಧೆಗಳು ಅಥವಾ ವಚನಗಳು ಕೂಡ ಇವೆ. ನನ್ನ ಮಗನಿಗೆ ಒಂದು ಒಳ್ಳೆ ಬೈಬಲ್ ಖರೀದಿ ಮಾಡಬೇಕೆಂಬ ಆಸೆಯಿಂದ ನಾನು ಸರ್ಚ್ ಮಾಡ್ತಾ ಇದ್ದೆ. ಆಗ ನಾವು ನೋಡ್ತಾರೆ ಸೈತಾನಿಗೆ ಸಂಬಂಧಪಟ್ಟ ಬೈಬಲ್ ಇತ್ತು ಮತ್ತು ಅದು ಯಾರಾದ್ರೂ ಓದ್ತಾರೆ ಎಂಬುದಾಗಿ ನನಗೆ ಆಶ್ಚರ್ಯವಾಯಿತು. ಅದರ ಕೆಳಗಡೆ ಹೋಗಿ ನಾವು ರಿವ್ಯೂ ನೋಡುವಾಗ ಅದನ್ನು ಕೂಡ ಓದುವರಿದ್ದಾರೆ, ಅದನ್ನು ಇಷ್ಟಪಡೋರು ಕೂಡ ಇದ್ದಾರೆ ಎಂಬುದು ಗಮನಕ್ಕೆ ಬಂತು. ನಾವು ತುಂಬಾ ಜಾಗೃತಿ ಇದ್ದೇವೆ. So the kingdom of darkness is not sleeping. ಅದರಿಂದ ದೇವರ ರಾಜ್ಯ ಅದು ನಿದ್ರಿಸುವಂತದ್ದಲ್ಲ. No, the kingdom of darkness is not sleeping. ಅಂದ್ರೆ ಅರ್ಥ, ಇವತ್ತು ಅಂಧಕಾರದ ರಾಜ್ಯ ಅದು ನಿಷ್ಕ್ರಿಯವಾಗಿಲ್ಲ, ಸುಮ್ಮನೆ ನಿದ್ರೆ ಮಾಡ್ತಾ ಇಲ್ಲ. Even there was one instance when a pastor met someone who was fasting. He didn't eat in the aeroplane, he was fasting. So the pastor said, Praise the Lord to him. ಒಬ್ಬ ಸಭಾಪಾಲಕರು ಫ್ಲೈಟ್ ನಲ್ಲಿ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ತಾರೆ. ಆ ವ್ಯಕ್ತಿ ಉಪವಾಸದಿಂದ ಅವರಿಗೆ ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಹೇಳ್ತಾರೆ. Because he did not take the food which was given there. ಅಲ್ಲಿ ವಿವಾಹದಲ್ಲಿ ಅವರಿಗೆ ಸರಬರಾಜಂತ ಆಹಾರವನ್ನು ಆತನು ಸ್ವೀಕಾರ ಮಾಡಿರಲಿಲ್ಲ. So then he came to know he is not a believer. Instead, he is someone for the Satan's kingdom and he is fasting for a different purpose. ಆದ್ರೆ ನಂತರ ಗೊತ್ತಾಯ್ತು ಆ ವ್ಯಕ್ತಿ ಊಟ ಸೇವನೆ ಮಾಡಲಿಲ್ಲ, ಅದನ್ನು ವಿಶ್ವಾಸಿ ಆಗಿರಲಿಲ್ಲ, ಸೈತಾನಿಗೆ ಸೈತಾನ ಸಭೆಗೆ ಸಂಬಂಧಪಟ್ಟ ವ್ಯಕ್ತಿ ಆಗಿದ್ದ ಮತ್ತು ಯಾವುದೋ ದುರುದ್ದೇಶಕ್ಕೋಸ್ಕರ ಆತನು ಉಪವಾಸ ಮಾಡ್ತಾ ಇದ್ದ. And if you see, sometimes you see those people, evil people, those are working for the kingdom of darkness, they read God's word, not that it should be done, so that it should not be done, so that the believers are ignorant of such verses. ನಾವು ಅರ್ಥ ಮಾಡಿಕೊಳ್ಳಬೇಕು, ಸೈತಾನ ಸಭೆಗೆ ಸಂಬಂಧಪಟ್ಟವರು, ಸೈತಾನ ರಾಜ್ಯಕ್ಕೆ ಸಂಬಂಧಪಟ್ಟವರು ಅವರು ಕೂಡ ದೇವರ ವಾಕ್ಯವನ್ನು ಓದ್ತಾರೆ. ವಾಕ್ಯವನ್ನು ಕೈಗೊಂಡು ನಡೆಯುವುದಕ್ಕೋಸ್ಕರ ಅಲ್ಲ, ಬದಲಾಗಿ ಅದರ ವಿರುದ್ಧವಾಗಿ ಕಾರ್ಯ ಮಾಡೋದಕ್ಕೋಸ್ಕರ, ಆ ವಾಕ್ಯ ನೆರವೇರಿದಂತೆ ನೋಡಿಕೊಳ್ಳಿಕ್ಕೆ ಅವರಿಂದ ಆಗುವ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಅವರು ಓದ್ತಾರೆ. So now God wants His kingdom to be established on earth. ಆದರೆ ದೇವರು ಬಯಸುತ್ತಾರೆ ಆತನ ರಾಜ್ಯವು ಈ ಲೋಕದಲ್ಲಿ ಸ್ಥಾಪಿಸಲ್ಪಡಬೇಕೆಂಬುದಾಗಿ. So are we the children of God who truly want to obey and make it happen? ಆದರೆ ಆತನ ಚಿತ್ತ, ಆತನ ರಾಜ್ಯ ಈ ಭೂಲೋಕದಲ್ಲಿ ಸ್ಥಾಪಿಸಲ್ಪಡಬೇಕೆಂಬುದಾಗಿ ನಾವು ಬಯಸುವಾಗ ಅದು ನೆರವೇರುವ ಹಾಗೆ ನೋಡಿಕೊಳ್ಳುವಂತ ನಿಜವಾದ ಆತನ ಮಕ್ಕಳಾಗಿದ್ದೇವೆ. Let's think about it. ಇದರ ಕುರಿತಾಗಿ ನಾವು ಯೋಚಿಸೋಣ.